ರಂಜಾನ್ ಹಬ್ಬದಲ್ಲಿ ಮಸ್ಜಿದ್ಗಳಲ್ಲಿ ಗುರುಗಳು ಹೆಚ್ಚಿನ ಕೆಲಸವನ್ನ ಮಾಡುತ್ತಾರೆ. ಅವರನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಅವರ ಆಶೀರ್ವಾದದಿಂದ ಮಂಡಳಿ ಅಭಿವೃದ್ಧಿಯಾದರೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ ಎಂದು ಮೈಸೂರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷ ಅಜೀಜುಲ್ಲಾ ಹಜ್ಜು ಹೇಳಿದರು. ಪಟ್ಟಣದ ಹೃದಯ ಭಾಗವಾದ ಶಿವಾಜಿ ರಸ್ತೆಯಲ್ಲಿರುವ ಜಾಮಿಯಾ ಮಸ್ಜಿದ್ನಲ್ಲಿ ಮೈಸೂರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ವತಿಯಿಂದ ತಾಲೂಕಿನ ಮಸೀದಿಗಳಿಗೆ ಕಾರ್ಯನಿರ್ವಹಿಸುವ ಇಮಾಮ್ ಮೌಜೂನ್ ರವರಿಗೆ ಪಡಿತರ ಕಿಟ್, ರಂಜಾನ್ ಕಿಟ್ ಅನ್ನು ವಿತರಿಸಿ ಮಾಧ್ಯಮದವರೊಂದಿಗೆ ಪ್ರಶ್ನೆಗೆ ಉತ್ತರಿಸಿದ ಅಧ್ಯಕ್ಷರು, ವಕ್ಫ್ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನ ನೀಡಿರುವುದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಬಗ್ಗೆ ನಮ್ಮ ನಿರೀಕ್ಷೆಗೂ ಮೀರಿ ದೊಡ್ಡ ಮೊತ್ತದ ಅನುದಾನವನ್ನು ನೀಡಿದ್ದಾರೆ ಎಂದು ವಿವರಿಸಿದರು. ನಮ್ಮ ಸಮುದಾಯದ ಬಡ ಜನರಿಗೆ ಮಂಡಳಿಯ ಆದಾಯ ಬರುವ ಸಂಸ್ಥೆಗಳಿಂದ 30% ಹಣ ಮೀಸಲಿಟ್ಟಿದ್ದೇವೆ. ಅತಿ ಕಡಿಮೆ ವಯಸ್ಸಿನಲ್ಲಿ ವಿಧವೆಯಾದವರಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಿದ್ದೇವೆ. ಬಡ ವಿದ್ಯಾರ್ಥಿಗಳ ಕಾಲೇಜು ಶುಲ್ಕದ ಚೆಕ್ ಅನ್ನು ನೀಡಿದ್ದು, ಜೊತೆಗೆ ನಾನು ಅಧ್ಯಕ್ಷರಾದ ಬಳಿಕ ಮೈಸೂರು ಜಿಲ್ಲೆಯಾದ್ಯಂತ ಪ್ರವಾಸಗೈದು ಅಲ್ಲಿಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿದ್ದೆ. ಈಗ ಎಲ್ಲಿ ನಮ್ಮ ಧರ್ಮದವರು ಬಡವರಿದ್ದಾರೋ ಅವರಿಗೆ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದೇವೆ ಎಂದರು. ಮೈಸೂರು ಜಿಲ್ಲೆಗೆ 5,19,00,000 ಅನುದಾನ ಕೊಟ್ಟಿದ್ದಾರೆ. ಬಜೆಟ್ ಬಳಿಕ ಮತ್ತೆ 5 ಕೋಟಿ ಕೊಡುವುದಾಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಭರವಸೆ ನೀಡಿದ್ದಾರೆ. ಬರುವ ಅನುದಾನದಲ್ಲಿ ವಕ್ಫ್ ಮಂಡಳಿ ವ್ಯಾಪ್ತಿಗೆ ಸೇರುವ ಮಸ್ಜಿದಿಗಳು ಮತ್ತು ಈದ್ಗಾ ಮೈದಾನಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುತ್ತೇವೆ ಎಂದು ಭರವಸೆ ನೀಡಿದರು. ಯುವ ಮುಖಂಡ ಸಲೀಂ ಪಾಷಾ ಮಾತನಾಡಿ, ಅಜೀಜುಲ್ಲಾ ಅಜ್ಜು ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಬಡವರ ನೋವಿಗೆ ಸ್ಪಂದಿಸಿ ಅವರಿಗೆ ನೆರವು ನೀಡುತ್ತಾ ಬರುತ್ತಿದ್ದಾರೆ. ಇದೀಗ 1 ತಿಂಗಳಿಗೆ ಆಗುವಷ್ಟು ಪಡಿತರ ಕಿಟ್ ಕೊಟ್ಟಿದ್ದಾರೆ. ತಾಲೂಕಿನಲ್ಲಿರುವ ಮಸೀದಿಗಳ ಮೂಲಸೌಕರ್ಯ ಕಲ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಗುಣಗಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಮೈಸೂರು ವಕ್ಫ್ ಸಲಹಾ ಸಮಿತಿಯ ಸದಸ್ಯರಾದ ನಿಸಾರ್ ಅಹ್ಮದ್, ಎಚ್ಡಿ ಕೋಟೆ ಜಾಮಿಯಾ ಮಸೀದಿ ಅಧ್ಯಕ್ಷ ನಜೀರ್ ಅಹ್ಮದ್, ಏಜಾಜ್ ಪಾಷಾ, ಶಫೀವುಲ್ಲಾ, ರಹಮತ್ ಅಲಿ ದಸ್ತಗೀರ್, ಯುವ ಮುಖಂಡರಾದ ಸಲೀಂ ಪಾಷಾ, ನೇಮತ್ ರೆಹಾನ್, ರಿಯಾಜ್ ಬೇಗ್, ಜುನೈದ್ ಪಾಷಾ, ರಮ್ಯಾ, ಮಸೀದಿಯ ಇಮಾಮ್ಗಳಾದ ಆಸಿಫ್, ಹಜರತ್, ಸಕ್ಲೇನ್, ನಜೀಬ್, ಅಮೀನ್ ಸೇರಿದಂತೆ ತಾಲೂಕಿನ ಇಮಾಮ್ ಮೌಜೂನ್ ಹಾಗೂ ಎಚ್ಡಿ ಕೋಟೆಯ ಜಾಮಿಯಾ ಕಮಿಟಿಯ ಮತ್ತು ಲಗನ್ ಶಾವಲಿ ಕಮಿಟಿಯ ಸದಸ್ಯರು ಹಾಜರಿದ್ದರು. अल्लाह का बहुत बड़ा फजल करम, हर चीज अल्लाह की तरफ से होती है, हमारा से क्या भी नहीं होता. हर चीज देने की जात अल्लाह की, हमें एक इला, एक बहाना, एक जरिया. हमारे यहाँ के एक बड़े जिम्मेदार, मेरे भी लीडर एजाज साहब भी बैठी, हमारे यहाँ के मस्जिद के सदर नज़ीर साहब, हमारे वक्फ ऑफिसर मुश्ताक साहब, निसार साहब, ऐसा गाँव के बहुत से जिम्मेदार, उलमा कराम, हमारे नौजवान, या के काउंसलर भी थी. बहुत खुशी हुई तुमना सब मिल को. पहले भी एक बार आया मैं, चंद इनको ये चेहरे नहीं दिखे थे. आज बहुत खुशी हो रही है, एक जिम्मेदार चेहरे आज नजर आए. मैं खुश नसीब समझता हूँ. वक्फ बोर्ड कर को बोले तुमना सब मालूम, ये एक अल्लाह के घरान से कब्रिस्तान हो, ईदगाह हो, मस्जिद हो, हमारे जितने भी कौम के इदारे आती वहाँ से ताल्लुकात रखने का एक बोर्ड है. हर ईमान वाले का, हर उम्मत मुस्लिमा का फर्ज बनता है वहाँ की खिदमत भी करना, उसे मोहब्बत की निगाह से भी देखना और उन्होंने हकदार वहाँ के हमारे बुजुर्ग बहुत से अल्लाह को प्यारे हो गए. आज जिस नीयत से वक्फ कर को बैठे, उनके खानदान कबीले को आज जितने भी प्रॉपर्टी हम वक्फ कर को गए हमारे बुजुर्ग, अल्लाह उनकी मगफिरत करें दे. उम्मत मुस्लिमा के वास्ते वक्फ कर को गए, उनके खानदान के वास्ते वक्फ नहीं करे. आज उनके फैमिलियाँ तकलीफ में ही, जिस बड़े वक्फ कर को चले गए उनके खानदान के नाम को नहीं करे, अल्लाह के नाम को वक्फ कर को गए. आज जो फैमिलियां रही मैसूर में, वो फैमिली आज उनको रहने घर नहीं है. उनके बड़े क्या करे, बड़े बड़े प्रॉपर्टियां उम्मत मुस्लिमा के वास्ते, इसकी सहूलत आइंदा आने वाले उम्मत मुस्लिमा के बच्चों को पहुंचे थे. मस्जिदां के वास्ते, खबरस्ताना के वास्ते, ईदगाह के वास्ते, खानका के वास्ते 100 के एकड़ के हिसाब से वक्फ कर को गए. उसका नाम वक्फ बोर्ड, उसकी हिफाजत करने का काम हमारे लोगों का. आज के माहौल में देख रही तुम्हें बहुत कम लोग एक साइड वक्त नहीं कर रही वक्फ बोर्ड को. कौन भी एक साइड के वास्ते भाया